ವ್ಯಕ್ತಿತ್ವನ ಬದಲಾಯಿಸ್ಕೊಳ್ಳೋ ಅಂತ ಒಂದು ಪ್ಲಾಟ್ಫಾರ್ಮ್ ಇದು ಅಂತ ಹೇಳ್ತೀರಾ. ಬಾಡಿ ಬಿಲ್ಡರ್ ಅಂತ ಹೇಳಿ ಅಲ್ಲಿ ಯಾವುದೇ ರೀತಿಯ ಒಂದು ವೀಟಿನ ಕರೆಕ್ಟಾಗಿ ತೋರಿಸದೆ ಸುಮ್ಮನೆ ಒಂದು ಫೇಕ್ ವೋಟಿಂಗ್ ಮಾಡ್ಬಿಟ್ಟು ಆಚೆ ಕಳಿಸ್ತಾರಲ್ಲ, ವ್ಯಕ್ತಿತ್ವನ ಕೆಳಗಡೆ ಹಾಕ್ಬಿಟ್ಟು. ಆ ಒಂದು ಹುಸಿಗೋಪ ಇದೆ, ಯಾಕೆ ಎಲ್ಲೂ ಮಾತಾಡ್ಲಿಲ್ಲ ಸರ್ ಅಂತ. ಆ ಒಂದು ಸ್ಥಾನ ಇದೆಯಲ್ಲ ನಿಮ್ಗೆ, ಯು ಆರ್ ಅ ವೆರಿ ಬಿಗ್ ಹೀರೋ, ನಂಗೆ ಹುಸಿಗೋಪ ಯಾಕೆ ಒಂದು ಪ್ರಶ್ನೆ ಮಾಡ್ಲಿಲ್ಲ ಯಾರು? ಹೌದು, ನಾನು ದೊಡ್ಡ ವ್ಯಕ್ತಿ ಅಲ್ಲಪ್ಪ ಕರ್ಸಿ ಸಮಾಧಾನ ಹೇಳೋದಕ್ಕೆ, ಬಟ್ ನಾನು ಒಂದು ಮನುಷ್ಯ ಅಲ್ವಾ. ನಿಮ್ಮ ಕಾರಣಕ್ಕೆ ಎಷ್ಟೊಂದು ಜನ ಶೋನ ನೋಡ್ತಿರೋದು, ನೀವಿಲ್ಲ ಅಂದ್ರೆ ಶೋ ಏನೂ ಇಲ್ಲ. ಸೊ ಸಾಕಷ್ಟು ವಿಷಯ ಮಾತಾಡಿದ್ವಿ ಚಿತ್ರಲ್ ಅವರೇ. ಸೊ ಕೊನೆಯದಾಗಿ ಏನೋ ಒಂದು ಬಿಗ್ ಬಾಸ್ ಇನ್ಸಿಡೆಂಟ್ ಆದ್ಮೇಲೆ ಕಿಚ್ಚ ಸುದೀಪ್ ಅವ್ರ ಮೇಲೆ ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ ನಿಮಗೆ ಆಕ್ಚುಲಿ. ಹೌದು, ನಾನು ಅವ್ರ ಫ್ಯಾನ್ ಆಕ್ಚುಲಿ. ಸೊ ಏನು ಚೇಂಜಸ್ ಆಗಿದೆ ಇವಾಗ ಅದರಲ್ಲಿ? ಫ್ಯಾನ್ ಅಷ್ಟೇ, ಅವರ ಸಿನಿಮಾಗಳಿಗಷ್ಟೇ ಫ್ಯಾನ್ ಅಷ್ಟೇ. ನಾನು ಫಸ್ಟ್ ಅವರ ಇಂಟರ್ವ್ಯೂಸ್ಗಳೆಲ್ಲ ನೋಡ್ಬಿಟ್ಟು ಸಖತ್ ಫ್ಯಾನ್ ಆಗ್ತಿದೆ. ಇವಾಗ ಏನಿಲ್ಲ, ಅದೇ ನಾನು ಒಂದು ಇದರಲ್ಲಿ ಇಂಟರ್ವ್ಯೂಲು ಹೇಳಿದ್ದೀನಿ, ಅಭಿಮಾನ ಇರಬೇಕು, ಅಂದ ಅಭಿಮಾನ ಇರಬಾರ್ದು ಅಂತ. ಅದು ನಿಜ. ಯಾಕೆ ಅಂತಂದ್ರೆ ನನಗೇನು ಇಲ್ಲ ಸರ್ ಅವ್ರ ಮೇಲೆ. ಐ ಲವ್ ಹಿಸ್ ಈ ಸ್ವಾತಿ ಮುತ್ತು ಮೂವಿಲಿ ಮಾಡಿರೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಅವರು ಮೂವಿಂಗ್ ಮಾಡ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಖಡಕ್ ಆಗಿ ಸ್ಪಾಂಟೇನಿಯಸ್ ಆಗಿ. ಐ ಆಮ್ ಎ ರೆಗ್ಯುಲರ್ ವ್ಯೂವರ್ ಆಫ್ ಬಿಗ್ ಬಾಸ್ ಟಿಲ್ ಸೀಸನ್ 9. ಓಕೆ, ನಾನು ಒಂದು ಫೂಲು. ಸೊ ವೀಕೆಂಡ್ಗೆ ನಾನು ಜಾಸ್ತಿ ಕಾಯ್ತಾ ಇದ್ದಿದ್ದು. ದ ಸ್ಟೈಲ್ ಹಿ ವಾಸ್, ಅದೆಲ್ಲ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ಆ್ಯಂಡ್ ಐ ಲವ್ ಇಸ್ ಆ್ಯಕ್ಟಿಂಗ್ ಆ್ಯಂಡ್ ಅವ್ರು ಬಂದಂಥ ಜರ್ನಿ ಇವೆಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ. ಬಟ್ ನನಗೆ ಏನು ಇವಾಗಲೂ ಮನಸ್ಸಲ್ಲಿ ಇರೋದು ಅಂದರೆ, ಇವಾಗ ಒಂದು ನಾವು ಇವಾಗ ನಮ್ಮಮ್ಮಗೆ ಮಗಳು ಅಲ್ವಾ, ಆಯಿತಾ, ನನಗೇನೋ ಅನ್ಯಾಯ ನಡೀತಿರುತ್ತೆ, ನಮ್ಮ ಮಮ್ಮಿ ಮುಂದೆನೇ ನಡೀತಿರುತ್ತೆ. ಅವಾಗ ನಮ್ಮ ಮಮ್ಮಿ ವಾಯ್ಸ್ ರೈಸ್ ಮಾಡಲಿಲ್ಲ ಅಂದರೆ ಒಂದು ಹುಸಿಗೋಪ ಅಂತ ಬರುತ್ತಲ್ವ, ಏನಿದು ನಮ್ಮ ಮಮ್ಮಿನೇ ಮಾಡ್ತಿಲ್ಲ, ಇನ್ನು ಬೇರೆಯವರೆಲ್ಲ ಯಾರು ಮಾಡ್ತಾರೆ ಅಂತ ಬರುತ್ತಲ್ಲ. ಸೊ ಆ ಒಂದು ಫೀಲಿಂಗ್ ನನಗೆ ಅವ್ರ ಮೇಲೆ ಬಂದಿರೋದು ಇವಾಗ. ಯಾಕೆ ಅಂತಂದರೆ, ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಕೇಳ್ತಾರೆ ನಿಮಗೆ, ಟ್ರಾಲ್ ಆದವ್ರೆಲ್ಲ ನೀವು ತಗೋತೀರಾ ಹಿಂಗೆ ಸರ್ ಹಿಂಗೆ ಅಂತ. ಅವರು ಮನುಷ್ಯರೇ ರೀ, ವ್ಯಕ್ತಿತ್ವನ ಬದಲಾಯಿಸ್ಕೊಳ್ಳೋ ಅಂತ ಒಂದು ಪ್ಲಾಟ್ಫಾರ್ಮ್ ಇದು ಅಂತ ಹೇಳ್ತೀರಾ. ಆದರೆ ಅದೇ ಪ್ಲಾಟ್ಫಾರ್ಮ್ಗೆ ಏನು ಹಿಂದೆ ಮುಂದೆ ಗೊತ್ತಿಲ್ಲ, ನಮ್ಮ ಪಾಡಿಗೆ ನಾನು ಯಾವುದೋ ಒಂದು ಟ್ರಿಪ್ ಮುಗಿಸ್ಕೊಂಡು ಬಂದಿರ್ತೀನಿ, ಕರೆದು ಬಿಟ್ಟು ವಿಟಿ ಎಲ್ಲ ಶೂಟ್ ಮಾಡಿ, ಮನೆಯವ್ರನ್ನೆಲ್ಲ ಇನ್ಕ್ಲೂಡ್ ಮಾಡಿ ವಿಟಿಲಿ ಬಾಡಿ ಬಿಲ್ಡರ್ ಅಂತ ಹೇಳಿ ಅಲ್ಲಿ ಯಾವುದೇ ರೀತಿಯ ಒಂದು ವೀಟಿನ ಕರೆಕ್ಟಾಗಿ ತೋರಿಸದೆ ಸುಮ್ಮನೆ ಒಂದು ಫೇಕ್ ವೋಟಿಂಗ್ ಮಾಡಿಬಿಟ್ಟು ಆಚೆ ಕಳಿಸ್ತಾರಲ್ಲ, ವ್ಯಕ್ತಿತ್ವನ ಕೆಳಗಡೆ ಹಾಕ್ಬಿಟ್ಟು. ಆಮೇಲೆ ಅದರಿಂದ ನಾನು ಎಷ್ಟು ಫೇಸ್ ಮಾಡ್ತೀನಿ. ಬೈ ಚಾನ್ಸ್ ನಾನು ಇರಲಿಲ್ಲಪ್ಪ ಆ ಜಾಗದಲ್ಲಿ, ಯಾವುದೋ ಬೇರೆ ಹುಡುಗಿರಿದ್ರು, ಮೆಂಟಲಿ ವೀಕ್ ಇದ್ಲು ಅವಳು, ನಾಳೆ ಬೆಳಗ್ಗೆ ಅಲ್ಲಿ ಶೂಟಿಂಗಿಂದ ಬಂದ ತಕ್ಷಣ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೇಳಕ್ಕೆ ಶುರುವಾದ ತಕ್ಷಣ ಸೂಸೈಡ್ ಮಾಡ್ಕೊಂಬಿಟ್ಲು. ಯಾರ ಮೇಲೆ ಬರ್ತಿತ್ತಾಗ? ಯಾರ ಮೇಲೆ ಬರ್ತಿತ್ತು ಹೇಳಿ? ಓ ಇಂಥ ಚಾನಲ್ ಮೇಲೆ ಬರೋದು, ಅಥವಾ ಇಂಥವ್ರು ಪೋಸ್ಟ್ ಮಾಡ್ತಿದ್ದೀನಿ ಅಂತ ಅವ್ರ ಮೇಲೆ ಬರ್ತಿತ್ತು. ನಾನು ಸ್ಟ್ರಾಂಗ್ ಇದ್ದೀನಿ, ಓಕೆ. ನನಗೆ ಇವಾಗಲೂ ಅದೇ ಇರೋದು, ಒಂದು ತಾಯಿ ವಾಯ್ಸ್ ರೈಸ್ ಮಾಡಲಿಲ್ಲ, ಅಥವಾ ನಮ್ಮ ಕ್ಲೋಸೆಸ್ಟ್ ಇರೋಂಥ ಪರ್ಸನ್ ಯಾರಾದರೂ ನಮಗಾಗಿರೋ ಅನ್ಯಾಯಕ್ಕೆ ವಾಯ್ಸ್ ರೈಸ್ ಮಾಡಲಿಲ್ಲ, ನಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂದಾಗ ಅಥವಾ ಯಾರಾದರೂ ಮಾಡಲಿಲ್ಲ ಅಂದಾಗ ನಮ್ಗೆ ಕೋಪ ಬರುತ್ತೆ ಗೊತ್ತಾ. ಆ ಒಂದು ಹುಸಿಗೋಪ ಇದೆ, ಯಾಕೆ ಎಲ್ಲೂ ಮಾತಾಡಲಿಲ್ಲ ಸರ್ ಅಂತ. ಆ ಒಂದು ಸ್ಥಾನ ಇದೆಯಲ್ಲ ನಿಮಗೆ, ಯು ಆರ್ ಅ ವೆರಿ ಬಿಗ್ ಹೀರೋ ಅಲ್ವಾ. ನೀವು ಹೇಳೋಂಥ ಮಾತನ್ನ ಎಷ್ಟೊಂದು ಜನ ಇದು ಮಾಡ್ತಾರೆ, ಆ್ಯಂಡ್ ಎಷ್ಟೊಂದು ಜನ ನಿಮ್ಮನ್ನ ಆರಾಧ್ಯ ದೈವ ಅಂತ ಪೂಜಿಸ್ತಾರೆ ಹುಡುಗರುಗಳು. ಸೊ ಅದೊಂದು ಹುಸಿಗೋಪ ಇದೆ ಅಷ್ಟೇ. ಇನ್ನು ಅದರ್ವೈಸ್ ಆ ಒಂದು ಆ್ಯಕ್ಟಿಂಗ್ ಬಗ್ಗೆ ಆಗಲಿ, ಅವರ ಒಂದು ಸ್ಟೈಲ್ ಬಗ್ಗೆ, ಅವ್ರು ಏನೇನು ಮಾತಾಡ್ತಾರೆ ಇಂಟರ್ವ್ಯೂಸಲ್ಲಿ, ಅದ್ರ ಬಗ್ಗೆ ಎಲ್ಲ ನನಗೆ ಖುಷಿನೇ ಇದೆ. ಇನ್ಫ್ಯಾಕ್ಟ್ ನಾನು ಅವ್ರ ಬಗ್ಗೆ ಮಾಡಿರೋ ವಿಡಿಯೋಸ್ ಎಲ್ಲ ಇನ್ನು ಹಾಗೆ ಇದೆ ಇನ್ಸ್ಟಾಗ್ರಾಮ್, ನಾನು ಯಾವುದೂ ತೆಗ್ದಿಲ್ಲ ಕೋಪದಿಂದ. ನಂಗೆ ಹುಸಿಗೋಪ ಅಂತೂ ಇದೆ, ಯಾಕೆ ಒಂದು ಪ್ರಶ್ನೆ ಮಾಡಲಿಲ್ಲ ಯಾರನ್ನೋ, ಅಥವಾ ನನ್ನನ್ನು ಕರೆಸಿ ಯಾಕೆ ಒಂದು ಸಮಾಧಾನ ಹೇಳಿಲ್ಲ. ಹೌದು, ನಾನು ದೊಡ್ಡ ವ್ಯಕ್ತಿ ಅಲ್ಲಪ್ಪ ಕರೆಸಿ ಸಮಾಧಾನ ಹೇಳೋದಕ್ಕೆ, ಬಟ್ ನಾನು ಒಂದು ಮನುಷ್ಯ ಅಲ್ವಾ, ನನಗೂ ಮನ್ಸನ್ನದಿರುತ್ತೆ, ನನಗೂ ಬೇಜಾರಾಗಿರುತ್ತೆ. ನನ್ನ ಜಾಗದಲ್ಲಿ ಇರೋದು ತುಂಬ ವೀಕ್ ಆಗಿರೋರು ಇದ್ದಿದ್ರೆ, ಏನಾದರೂ ಮಾಡ್ಕೊಂಡಿದ್ರೆ ಯಾರ ಮೇಲೆ ಬರ್ತಾ ಇತ್ತದು ಅಲ್ವಾ. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಲ್ಲ. ಬಿಕಾಸ್ ನಿಮ್ಮ ಕಾರಣಕ್ಕೆ ಎಷ್ಟೊಂದು ಜನ ಆ ಶೋನ ನೋಡ್ತಿರೋದು, ನೀವಿಲ್ಲ ಅಂದ್ರೆ ಶೋ ಏನೂ ಇಲ್ಲ ಅಲ್ವಾ. ಸುದೀಪ್ ಕಾರಣಕ್ಕೆ ಆ ಶೋನ ಎಷ್ಟೊಂದು ಜನ ನೋಡ್ತಿರೋದು, ಸುದೀಪ್ ಅವ್ರು ಇದ್ದಾರೆ ಅಂತಾನೆ ನೋಡ್ತಿರೋದು ಆ ಕಾರಣಕ್ಕೆ.